ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲೆಕ್ಷನ್ ಡೇ, ಸೊ ವೋಟ್ ಮಾಡಬೇಕು. ನಂದಿರೋದು ನಾಗರಬಾವಿಯಲ್ಲಿ, ಅಲ್ಲಿಗೆ ಹೋಗಬೇಕು. ಅದ್ರ ಜೊತೆ ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್. ಲೈಕ್ ಇವತ್ತು ಬಸ್ ಇದೆ ನೈಟ್, ಸೊ ಅದಕ್ಕೆ ಪ್ಯಾಕ್ ಕೂಡ ಮಾಡ್ಕೋಬೇಕು. ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಸೊ ದಿಸ್ ಟ್ರಿಪ್ ಇಸ್ ಗೋನ್ ಬಿ ವೆರಿ ನೈಸ್. ಎಷ್ಟೊಂದು ಜನ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ. ಸೊ ಹೋಗ್ತಾ ಮುಂದೆ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಯಾವ ಜಾಗ ಅಂತ. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಬ್ರೇಕ್ಫಾಸ್ಟಿಗೆ ಕಾಳು ಸಾರು, ದೋಸೆ ಮತ್ತು ಚಟ್ನಿ ಇತ್ತು. ಆ್ಯಂಡ್ ನನಗೆ ದೋಸೆ ಮೇಲೆ ಕೆಂಪು ಚಟ್ನಿ ಹಾಕ್ತಾರಲ್ಲ, ಇದಕ್ಕೇನಿಲ್ಲ, ಒಂದು 10ರಿಂದ 15 ಕೆಂಪು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ರೆ ಸೂಪರಾಗಿರೋ ರೆಡ್ ಚಟ್ನಿ ರೆಡಿ ಆಗುತ್ತೆ. ಸೊ ನಾನು ಮಸಾಲೆ ದೋಸೆನ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ರೆಡ್ ಚಟ್ನಿ ಹಾಕ್ಕೊಂಡು ಒಳ್ಳೆ ಮಸಾಲೆ ದೋಸೆ ಮಾಡಿಕೊಂಡೆ. ಸೊ ಇವತ್ತು ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಬೇಗ ಪಾರ್ಲರಿಗೆ ಹೋಗಿ ಆಮೇಲಿಂದ ಓಟ್ ಹಾಕಿ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಟೈಮ್ ತುಂಬ ಕಡಿಮೆ ಇತ್ತು, ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಈ ನೇಲ್ ಪೇಂಟ್ನ ಹಾಕೊತಾ ಇದ್ದೀನಿ. ನೇಲ್ಸ್ ಮಾಡ್ಕೊಳ್ಳೋಕೆ ಟೈಮೇ ಸಿಕ್ಕಿಲ್ಲ, ಎಲ್ಲ ಲಾಸ್ಟ್ ಮೂಮೆಂಟ್ ಆಯ್ತಲ್ಲ. ಸೊ ಮಧ್ಯಾಹ್ನ ಹಾಗೆ ನಮ್ಮ ಡ್ಯಾಡಿ ಮನೆ ಕಡೆ ಹೊರಟ್ವಿ, ನಾಗರಬಾವಿಯಲ್ಲಿರೋದು. ಮತ್ತೆ ಹೇಳು, ಇಲ್ಲಿ ಬಂದು ನನಗೆ ವೆಯ್ಟ್ ಮಾಡ್ತಿದ್ದ, ಅವಾಗ ನನ್ನ ಪಿಕ್ ಮಾಡ್ತಿದ್ದ ಇಲ್ಲಿಂದ. ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸೊ ಈ ಟೈಮು ಕ್ಯೂ ಇರುತ್ತೆ ಅಂದರೆ ಫುಲ್ ಖಾಲಿ ಇತ್ತು. ಅಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಮ್ಮಿ ಜೀವನ್ಗೆ ಚಿಕನ್ ಮಾಡಿದ್ರು, ನನಗೆ ಪಲಾವ್ ಮಾಡಿದ್ರು. ನಾನು ಸದ್ಯಕ್ಕೆ ನಾನ್ ವೆಜ್ ತಿಂತಿಲ್ಲ ಅದಕ್ಕೆ. ಸೊ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಈಗ ಮನೆಗೆ ಬಂದ್ವಿ. ಇಟ್ ಇಸ್ ಆಲ್ಮೋಸ್ಟ್ ಅರೌಂಡ್ ಎಷ್ಟು ಟೈಮ್ ಈಗ? ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 5 o'clock. ಆ್ಯಂಡ್ ಇನ್ನೂ ಏನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಬಸ್ ಇರೋದು 8:30ಗೆ. ದಟ್ ಮೀನ್ಸ್ ಅರೌಂಡ್ 7:30 ಅಟ್ಲೀಸ್ಟ್ ಬಿಡಬೇಕು, ಬಿಕಾಸ್ ಸಿಲ್ಕ್ ಬೋರ್ಡಿಗೆ ಹೋಗಬೇಕು. ಈಗ ಕ್ವಿಕ್ಕಾಗಿ ಪ್ಯಾಕ್ ಮಾಡ್ತೀನಿ. ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಕೆಲವೊಂದು ತೊಗೊಳ್ಳೋ ಐಟಮ್ಸ್ನ ಒಂದು ಕಡೆ ಇಟ್ಟಿದ್ದೆ. ಆ್ಯಂಡ್ ಪ್ರತಿ ಸತಿ 2 days 3 days ಟ್ರಿಪ್ ಇದ್ರೂ ಓವರ್ ಪ್ಯಾಕ್ ಮಾಡ್ಕೊಳ್ಳೋದು. ಐ ಥಿಂಕ್ ಗರ್ಲ್ಸ್ ಆರ್ ಲೈಕ್ ದಿಸ್. ಟ್ರಿಪ್ಸ್ ಅಂದ್ರೇ ಓವರ್ ಪ್ಯಾಕ್ ಮಾಡ್ಕೊಂತಾರೆ, ಅಟ್ಲೀಸ್ಟ್ ಮೋಸ್ಟ್ ಆಫ್ ಅಸ್ ಆರ್ ಲೈಕ್. ಸೊ ಈಗ ರೆಡಿ ಆಗಿದ್ದೀನಿ ಆ್ಯಂಡ್ ವಿ ಹ್ಯಾವ್ ಟು ಲೀವ್ ನಾವು. ಕಂಫರ್ಟಬಲ್ ಟೀ ಶರ್ಟ್ ಆ್ಯಂಡ್ ಜಾಗರ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇಬ್ಬರಿಂದ ಈ 2 ಸೂಟ್ ಕೇಸ್ ಆ್ಯಂಡ್ 1 ಹ್ಯಾಂಡ್ ಬ್ಯಾಗ್ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ 7:30 ಊಟ ಮಾಡಿಕೊಂಡು ಮನೆ ಬಿಟ್ವಿ. ಸೊ ಈಗ ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 8:15 ಆ್ಯಂಡ್ ನಮ್ಮ ಬಸ್ ಇರೋದು 8:30 ಆ್ಯಂಡ್ ವಿ ಆರ್ ವೇಟಿಂಗ್ ಹಿಯರ್. ಇದು ಬೊಮ್ಮನಹಳ್ಳಿ ಬಸ್ ಸ್ಟಾಪ್ ಆ್ಯಂಡ್ ಅವ್ರು 8:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. 8:30 ಅಂತ ಇತ್ತು ಬಸ್ ಟೈಮ್ ಆ್ಯಂಡ್ ಕರೆಕ್ಟಾಗಿ 8:35ಗೆ ಬಂದರು. ಬಸ್ ಅಂತೂ ನಾನು ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೂಪರ್ ಆಗಿತ್ತು. ಲೆಗ್ ಸ್ಪೇಸ್ ಮತ್ತು ಸೀಟ್ಸ್ ಎಲ್ಲದೂ ಚೆನ್ನಾಗಿತ್ತು, ಜೊತೆಗೆ ಬ್ಲ್ಯಾಂಕೆಟ್ ಕೂಡ ಕೊಟ್ಟಿದ್ರು. ಅಗೇನ್ ಲಾಸ್ಟ್ ಮೂಮೆಂಟ್ ಆಗೋದ್ರಿಂದ ನಮಗೆ ಸ್ಲೀಪರ್ ಬಸ್ ಕೂಡ ಸಿಕ್ಕಿಲ್ಲ, ಅದಕ್ಕೆ ಸೀಟಿಂಗ್ಗೆ ಬುಕ್ ಮಾಡಿದ್ವಿ. ಬಟ್ ನನಗೆ ಸೀಟರ್ ಥರನೇ ಇರಲಿಲ್ಲ, ಆರಾಮಾಗಿ ಮಲ್ಕೊಂಡು ಬಂದಿದ್ದ ಥರನೇ ಅನಿಸ್ತು, ಲೈಕ್ ಸ್ಲೀಪರ್ ಕೋಚ್ ಥರ. ಆ್ಯಂಡ್ ನೈಟ್ ಅರೌಂಡ್ 11 o'clock ಏನೋ ಒಂದು ಕಡೆ ನಿಲ್ಲಿಸಿದ್ರು. ಪಾಪ್ಕಾರ್ನ್ ನೋಡಿದ ತಕ್ಷಣ ನಾನು ಪಾಪ್ಕಾರ್ನ್ ತೊಗೊಂಡೆ, ಬಿಕಾಸ್ ಐ ಲವ್ ಪಾಪ್ಕಾರ್ನ್. ಆ್ಯಕ್ಚುಲಿ ಎಷ್ಟೊಂದು ದಿನ ಆದಮೇಲೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಐ ಆಮ್ ಫೀಲಿಂಗ್ ಸೋ ಗುಡ್ ಗೊತ್ತಾ. ಐ ಥಿಂಕ್ ನಾನು ಹೇಳ್ತಿದ್ದೆ ಟ್ರೈನ್ ಅಂತ, ಬಟ್ ಲೈಕ್ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ವಿ ವೇರ್ ನಾಟ್ ಶ್ಯೂರ್ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ಜರ್ನಿ ಕೂಡ ತುಂಬ ಲಾಂಗ್ ಇತ್ತು. ಸೊ ಜೀವನದ ಐಡಿಯಾ ಇದು, ಬಸ್ಸಲ್ಲಿ ಹೋಗೋದು. ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಐಡಿಯಾ. ಆ್ಯಂಡ್ ಜೀವನ್ ಊಟ ಕೂಡ ಮಾಡಿಲ್ಲ, ಸೊ ಗ್ರೇಪ್ಸ್ನ ತಂದಿದ್ದೆ ಆ್ಯಂಡ್ ಜೊತೆಗೆ ಸಿಲ್ಕ್ ತಂದಿದ್ದೆ. ಬಟ್ ಗ್ರೇಪ್ಸ್ ಒಂದು ಸ್ವಲ್ಪ ತಿಂದು ದೆನ್ ಮಾರ್ನಿಂಗ್ ಕರೆಕ್ಟಿಗೆ 6:30ಗೆ ಅಲೆಪೆ ರೀಚ್ ಆದ್ವಿ. ಸೊ ಎಸ್, ವಿ ಆರ್ ಇನ್ ಅಲೆಪಿ. ಆ್ಯಂಡ್ ಜೊತೆಗೆ ವಾರ್ಕಲ ಕೂಡ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ದೀವಿ. ಸೊ ಎಲ್ಲ ಡೀಟೇಲ್ಸ್ ಮುಂದೆ ವಿಡಿಯೋಸಲ್ಲಿ ಬರುತ್ತೆ, ನೋಡ್ತಾರೆ. ಅಲೆಪೆ ರೀಚ್ ಆಗಿದ ತಕ್ಷಣ ಅಲ್ಲಿಂದ ಹೋಟೆಲ್ಗೆ ಡ್ರಾಪ್ ಮಾಡೋದಕ್ಕೆ ಮೊದಲೇ ಆಟೋನ ಬುಕ್ ಮಾಡಿದ್ವಿ. ಸೊ ಅವ್ರು ಬಂದಿದ್ರು ಕರೆಕ್ಟ್ ಟೈಮಿಗೆ. ಸೊ ಹೋಟೆಲ್ ರೀಚ್ ಆಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಚೆಕ್ ಇನ್ ಆದ್ವಿ. ಸೊ ಇದು ನಮ್ಮ ರೂಮಿಂದ ವ್ಯೂ, ಪೂಲ್ ವ್ಯೂ ಇದೆ ನಮ್ಮ ರೂಮಿಂದ. ಆ್ಯಂಡ್ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಮುಂದಿನ ವಿಡಿಯೋದಲ್ಲಿ ಎಲ್ಲದನ್ನೂ ತೋರಿಸ್ತೀನಿ. ಈಗ ಚೆಕ್ ಇನ್ ಆದ್ವಿ ಆ್ಯಂಡ್ ಬ್ರೇಕ್ಫಾಸ್ಟ್ ಇರೋದು 8 o'clockಗೆ. ಸೊ ಫಸ್ಟ್ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 7:30 ಈಗ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ರೆಸಾರ್ಟ್ ಹೇಗಿದೆ ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಏನೇನು ವೆರೈಟೀಸ್ ಇತ್ತು, ಮತ್ತೆ ಡೇ 1 ಆ್ಯಂಡ್ ಡೇ 2 ಹೇಗಿತ್ತು ಅಲೆಪಿಲಿ ಅನ್ನೋದು ಎಲ್ಲದನ್ನೂ ತೋರಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಸ್ಟೇ ಟ್ಯೂನ್ ಫಾರ್ ದಟ್. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿ ಯು ಆಲ್, ಬೈ ಬಾಯ್.